ಮಾರ್ಚ್ ಬಂತಂದ್ರೆ ಸಾಕು, ಎಲ್ಲೆಲ್ಲೂ ಬರಗಾಲದ ಛಾಯೆ ಆವರಿಸಿಬಿಡತ್ತೆ. ಬಾವಿಲಿ ಹುಡುಕ್ತೀನಿ ಅಂದ್ರೂ 20 ಅಡಿ ನೀರ್ ಸಿಗೋದಿಲ್ಲ. ಇವತ್ತಿದ್ದ ನೀರು ನಾಳೆ ರಣ ಬಿಸಿಲಿಗೆ ಬತ್ ಹೋಗುತ್ತೆ. ಅದರಲ್ಲೂ ಈಗ ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡ್ತಾ ಇದ್ದು, ಕೆರೆ ಕುಂಟೆಗಳಲ್ಲಿ ನೀರು ಸಂಪೂರ್ಣವಾಗಿ ಬತ್ತು ಹೋಗಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಬಿರು ಬೇಸಿಗೆಗೆ ಮನುಷ್ಯರೇ ಒದ್ದಾಡುವಂತಹ ಇಂಥ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳ ಸ್ಥಿತಿಯಂತೂ ಹೇಳತೀರದ್ದು. ನಮ್ಗೆ ಬಾಯಾರಿಕೆ ಆದಾಗ ನೀರನ್ನ ಕೇಳಿ ಕುಡಿತೀವಿ, ಇಲ್ಲ ಅಂದ್ರೆ 20 ರೂಪಾಯಿ ಕೊಟ್ಟು ಅಂಗಡಿಗೆ ಹೋಗಿ ವಾಟರ್ ಬಾಟಲ್ ತೆಗೆದುಕೊಂಡು ನೀರನ್ನ ಕುಡಿದು ದಾಹವನ್ನ ತೀರಿಸ್ಕೊಳ್ತೇವೆ. ಪಾಪ ಮೂಕ ಪ್ರಾಣಿಗಳು ಏನ್ ಮಾಡ್ಬೇಕು? ಯಾರತ್ರ ಹೋಗಿ ನೀರನ್ನ ಕೇಳಿ ಕುಡಿಬೇಕು ಅಲ್ವಾ? ರಣಬಿಸಿಲಿನ ಝಳಕ್ಕೆ ಪ್ರಾಣಿ ಪಕ್ಷಿ ಸಂಕುಲ ತತ್ತರಿಸಿ ಹೋಗ್ತಾ ಇದೆ. ನದಿ ಹಳ್ಳ ಕೊಳ್ಳಗಳೆಲ್ಲ ಬತ್ತಿ ಹೋಗ್ತಾ ಇರೋದ್ರಿಂದ ಕುಡಿಯೋಕೆ ನೀರಿಲ್ಲದೆ ಪ್ರಾಣಿಗಳು ಅಲ್ಲಲ್ಲೇ ಪ್ರಾಣವನ್ನ ಬಿಡ್ತಿವೆ. ಇಂತಹ ದುಸ್ಥಿತಿಯಲ್ಲಿ ಎಲ್ಲ ಬಲ್ಲರಾದ ನಾವು ನೀವುಗಳು ಸಣ್ಣ ಅಳಿಲು ಸೇವೆ ಮಾಡೋದ್ರಿಂದ ಬಸವಳಿದ ಪ್ರಾಣಿ ಪಕ್ಷಿಗಳನ್ನ ಸಾವಿನ ದವಡಿಯಿಂದ ರಕ್ಷಿಸಿ ಅವುಗಳಿಗೂ ಕೂಡ ಬಾಳಿ ಬದುಕಲು ಒಂದು ಜೀವನವನ್ನ ಕಟ್ಟಿಕೊಟ್ಟಂತಾಗತ್ತೆ. ಪ್ರಾರ್ಥಿಸಿ ಸುಮ್ಮನಾಗುವ ತುಟಿಗಳಿಗಿಂತ ಸೇವೆ ಮಾಡೋ ಕೈಗಳೇ ಶ್ರೇಷ್ಠ ಎಂಬ ಹಿರಿಯರ ನಾಡ್ನುಡಿಯನ್ನೇ ಧ್ಯೇಯ ವಾಕ್ಯವನ್ನಾಗಿಸಿಕೊಂಡು ಜನಸೇವೆಯಲ್ಲೇ ಜನಾರ್ದನನನ್ನ ಕಾಣ್ತಾ ಇರುವ ಬೆಳಕು ಚಾರಿಟಬಲ್ ಟ್ರಸ್ಟ್ ಸಂಕಷ್ಟದಲ್ಲಿರುವ ಜೀವ ಸಂಕುಲಗಳ ಉಳಿವಿಗಾಗಿ ಪಣ ತೊಟ್ಟಿದೆ. ಇಂದು ಸಂಪೂರ್ಣವಾಗಿ ಕಾಂಕ್ರೀಟ್ ಸಿಟಿಯಾಗಿರುವ ಬೆಂಗಳೂರಿನಲ್ಲಿ ಹನಿ ನೀರಿಗೂ ಪ್ರಾಣಿ ಪಕ್ಷಿಗಳು ಅಷ್ಟೇ ಯಾಕೆ ಮನುಷ್ಯರು ಸಹ ಪರದಾಡುವಂತಹ ದುಸ್ಥಿತಿ ಎದುರಾಗಿದೆ. ಹೀಗಾಗಿಯೇ ಪಾರ್ಕ್ಗಳು ಗಿಡ ಗಂಟೆ ಬೆಳೆದಿರುವಂತಹ ಪ್ರದೇಶಗಳಲ್ಲಿ ಕಾಂಕ್ರೀಟ್ ಪಾಟ್ಗಳು, ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರನ್ನ ಇಡುವ ಮೂಲಕ ಪ್ರಾಣಿ ಪಕ್ಷಿಗಳ ದಾಹವನ್ನ ತೀರಿಸುವಂತಹ ಕೆಲಸವನ್ನ ನಮ್ಮ ಬೆಳಕು ತಂಡ ಮಾಡ್ತಾ ಇದೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನ ಕಟ್ ಮಾಡಿ ಅದಕ್ಕೆ ಸಣ್ಣ ತಂತಿಗಳನ್ನ ಕಟ್ಟಿ ಪಕ್ಷಿಗಳು ವಾಸಿಸುವಂತಹ ಮರಗಳ ರೆಂಬೆಗಳಿಗೆ ಕಟ್ಟಲಾಗತ್ತೆ. ಬೇರೆ ಕಡೆಯಿಂದ ನೀರನ್ನ ತಂದು ಅದಕ್ಕೆ ನೀರನ್ನ ಹಾಯಿಸುವ ಮೂಲಕ ಪಕ್ಷಿಗಳ ಜೀವವನ್ನ ಉಳಿಸುವ ಕೆಲಸವನ್ನ ಬೆಳಕು ತಂಡ ಮಾಡ್ತಿದೆ. ಜೊತೆಗೆ ಅಕ್ಕಿ ನುಚ್ಚು ಆಹಾರ ನೀಡುವ ಮೂಲಕ ಬೆಳಕು ತಂಡದ ಸದಸ್ಯರು ಹಸಿವನ್ನ ನೀಗಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಕರುನಾಡಿಗೆ ಭೀಕರ ಬರಗಾಲ ಬಂದೆರಗಿದ್ದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನ ಇಡೋಣ. ಮೂಕ ಪ್ರಾಣಿಗಳ ದಾಹವನ್ನ ನೀಗಿಸುವ ನಮ್ಮ ಈ ನಿಸ್ವಾರ್ಥ ಉದಾತ್ತ ಕಾರ್ಯಕ್ಕೆ ಎಲ್ರೂ ಕೂಡ ಕೈ ಜೋಡಿಸಿದ್ರೆ ನಮ್ಮ ಈ ಸೇವೆ ಸಾರ್ಥಕ. ಜೈ ಹಿಂದ್, ಜೈ ಕರ್ನಾಟಕ.